Hello children, let's begin today's lesson from Social Study, our past history from class 6th, chapter 4, what books and burials tell us. Books matte burials ಏನು ಹೇಳುತ್ತೆ ಅಂತ. So first, if you want to know, if you know about one of the oldest book in the world ಅಂತ ಕೇಳಿದ್ರೆ, the oldest book known everything throughout the world should be that of the Veda. ಈ ವೇದ ಇದೆಲ್ಲ ಇದು oldest book in the world and they were written around 3000 years back and are the earliest literary source available. 3000 year in ಹಿಂದೆ ತನಕನೂ years ago ಅಲ್ಲಿಂದನೂ ಇದು ಇದ್ದದ್ದು ಈ ವೇದಗಳು. ಈಗ the Vedas, if you want to know about the Veda, the word Veda means knowledge. Veda andre knowledge. There are 4 Vedas. 4 ವೇದಗಳು ಯಾವುದದು? ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವ ವೇದ. ಸೊ 4 kinds of Vedas: ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತೆ ಅಥರ್ವ ವೇದ. The Rigveda is the oldest Veda. ಈ 4ರಲ್ಲಿ Rigveda is the oldest Veda and it was created around 3500 years ago. The hymns have been compared by sages. Hymns ಅಂದ್ರೆ ಇದರ ಸ್ಟೋರಿಗಳು ಅಥವಾ ಇದರದ್ದು ಏನು ಹೇಳ್ತಾರೆ ಅದಕ್ಕೆ, ಹಾಡುಗಳು ಅಥವಾ ಇದರದ್ದು ಕಂಟೆಂಟ್, that contents were compared by the sages, ಋಷಿಗಳಿಗಿಂತ. So these Psalms were recounted and gone starting with one age, then on to the next until the point when they were composed down. These hymns are acclaim of various divine beings. ಅಂದ್ರೆ ಇದರಲ್ಲಿ ಈ ಹೈಮ್ಸ್ ಅಲ್ಲಿ ಏನೇನು ಹೇಳಿದರೆ ಈ ಹಾಡುಗಳಲ್ಲಿ, ಈ ಸಾಂಗ್ಗಳಲ್ಲಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಂದ್ರ, ದ ಲಾರ್ಡ್ ಆಫ್ ದ ವಾರಿಯರ್. ಇಂದ್ರಂಗೆ ಏನು ಹೇಳಿದ್ದಾರೆ? ದ ಲಾರ್ಡ್ ಆಫ್ ದಿ ವಾರಿಯರ್. Next, Agni, the divine force or a flame, divine force of a flame. Varuna, the lord of sky, the lord of sky, and the numerous others. 3 gods were specially important: Agni, the god of fire; Indra, the warrior god; the Soma, the plant from which the special drink was prepared. ಈ ತರ 3 important godಗಳಿಗೆ ಹೇಳಿದ್ದಾರೆ. ನೆಕ್ಸ್ಟ್, ಹೌ ದ ಹಿಸ್ಟೋರಿಯನ್ ಸ್ಟಡಿ ದಿ ಋಗ್ವೇದ ಅಂತ ನೋಡಕ್ ಬಂದ್ರೆ, ಸೊ ಹೌ ದೀಸ್ historians study the Rigveda means, while learning about the past, students of the history examined returned sources. Written sources ಏನೇನಿದೆ ಅದನ್ನ ಲರ್ನ್ ಮಾಡ್ಕೊಂಡು ಅವ್ರು ಏನ್ ಮಾಡಿದ್ರು, historians ಋಗ್ವೇದನ ಲರ್ನ್ ಮಾಡಿದ್ರು. They examined the Rigveda. The large portion of the Psalms Rigveda were exchanges. So exchanges. The historians studied these exchanges to arrive at conclusions. ಅಂದ್ರೆ ಆ ರಿಟರ್ನ್ ಅಲ್ಲಿ ಏನೇನು ಎಕ್ಸ್ಚೇಂಜಸ್ ಅನ್ನ ಬರ್ದಿರ್ತಾರೆ ಇದನ್ನ ಅವರು ಋಗ್ವೇದನ ಹಿಸ್ಟೋರಿಯನ್ಸ್ ಲರ್ನ್ ಮಾಡಿದ್ರು. ಇದರಲ್ಲಿ ನಿಮ್ಗೆ ಏನ್ ಬಂತು? ಕ್ಯಾಟಲ್, ಹಾರ್ಸಸ್ ಅಂಡ್ ಚಾರಿಯಟ್ಸ್. ಚಾರಿಯಟ್ಸ್ ಅಂದ್ರೆ ರಥಗಳು. ಮೋಸ್ಟ್ ಪಿಟಿಷನ್ಸ್ ಆಫ್ ದಿ ಋಗ್ವೇದ ಆರ್ ಫಾರ್ ದ ಕೌಸ್, kids and steeds. So horses were burdened to the chariots and utilized as a part of the fight. ಆ ಚಾರಿಯಟ್ಗಳಿಗೆ, ರಥಗಳಿಗೆ ಯಾರಿಗೆ ಕಟ್ತಾ ಇದ್ರು? ಹಾರ್ಸ್ಗಳಿಗೆ ಕಟ್ಕೋತಾ ಇದ್ರು. ಸೊ ಇಟ್ ವಾಸ್ ಬರ್ಡನ್ ಅಂದ್ರೆ ಆ ಚಾರಿಯಟ್ ಹತ್ಕೊಂಡು ಇದನ್ನ ಹೋಗ್ಬೇಕಲ್ಲ, ಇಟ್ ವಾಸ್ ಬರ್ಡನ್ ಟು ಯುಟಿಲೈಸ್ ಅ ಪಾರ್ಟ್ ಆಫ್ ದಿ ಫೈಟಿಗೆ ಇವರನ್ನ ಯೂಸ್ ಮಾಡ್ಕೊಳ್ತಾ ಇದ್ರು ಹಾರ್ಸ್ಗಳಿಗೆ. ಬ್ಯಾಟಲ್ಸ್ ಪ್ಲಾನ್ಡ್ ಟು catch dairy cattle, arrive, filled water and individuals. ಸೊ ಯಾವುದಕ್ಕೆ ಫೈಟ್ ಬ್ಯಾಟಲ್ ಆಗ್ತಾ ಇತ್ತು ಅಂದ್ರೆ ಫಾರ್ ದ ಡೇರಿ ಕ್ಯಾಟಲ್ಸ್, ಅರೈವ್ಸ್ ಅಂಡ್ ದ ಫೀಲ್ಡ್ಸ್, ವಾಟರ್ಗಳಿಗೆ, ಅನಂತರ ಇಂಡಿವಿಜುವಲ್ಸ್, ಇದಕ್ಕೆಲ್ಲ ಬ್ಯಾಟಲ್ಸ್ಗಳಾಗ್ತಾ ಇದ್ವು. ಅ ಪಾರ್ಟ್ ಆಫ್ ದ ರಿಚಸ್ ವಾಸ್ ಯುಟಿಲೈಸ್ಡ್ ಫಾರ್ ದ ಪರ್ಫಾರ್ಮಿಂಗ್ ದಿ ಯಜ್ಞಾಸ್ ಆರ್ ದ ಸ್ಯಾಕ್ರಿಫೈಸಸ್ on which offering were put into the flame
for divine being including the ghee, grains and uncommon creatures. ಯಜ್ಞ ಮಾಡಬೇಕಿದ್ರೆ ಘೀ ಮತ್ತು ಗ್ರೇನ್ಗಳ ಕಾಳು ಪದಾರ್ಥಗಳು ಮತ್ತು ತುಪ್ಪ ಅದೆಲ್ಲ ಹಾಕಿ ಯಜ್ಞಗಳ ಮಾಡ್ತಾ ಇದ್ರು. ನೆಕ್ಸ್ಟ್ ವರ್ಡ್ಸ್ ಟು ಡಿಸ್ಕ್ರೈಬ್ ಪೀಪಲ್. ಅವ್ರದ್ದು ವರ್ಡ್ಸ್ ಡಿಸ್ಕ್ರೈಬ್ ಟು ಪೀಪಲ್ಗಳಿಗೆ ಹೇಳಬೇಕಂದ್ರೆ ಫಸ್ಟ್ ಪೊಲಿಟಿಕಲ್ ಲೈಫ್ ನೋಡಬೇಕಂದ್ರೆ ಅವ್ರದ್ದು ದ ವೇದಾಸ್ ಈವನ್ ಎಜುಕೇಟ್ ಅಸ್ concerning political existence of the sage. The head of the state was called Raja. ಅಲ್ಲಿ ಋಗ್ವೇದದಲ್ಲಿ ಎಲ್ಲ ಬರ್ತದೆ. ದ ಹೆಡ್ ಆಫ್ ದ ಸ್ಟೇಟ್ ಇಂದ ರಾಜ ಅಂತ ಅದು ಗೊತ್ತೇ ಇದೆ, ರಾಜ ಆಗಿರ್ತದೆ. ದ ರಾಜ ಹ್ಯಾಡ್ ಆನ್ ನೋ ಕ್ಯಾಪಿಟಲ್ ಆರ್ ಕ್ಯಾಸಲ್ ಆರ್ ಆರ್ಮ್ಡ್ ಫೋರ್ಸಸ್ ಐಡಲ್ ಟು ಗ್ಯಾದರ್ ದಿ ಚಾರ್ಜಸ್. ಇವರಿಗೇನೇ ಇರ್ತದೆ ಕ್ಯಾಸಲ್ ಅಂದ್ರೆ ಆ ರಾಜಧಾನಿಗಳು, ಕ್ಯಾಪಿಟಲ್, ಆರ್ಮ್ಡ್ ಫೋರ್ಸಸ್ ಇವ್ರ ವೇದದಲ್ಲಿದ್ದವರಿಗೆ. ಸೊ ಅವ್ರಿಗೆ ಏನಾಗ್ತಾ ಇತ್ತು, ಈ ರಾಜಂದಿರಿಗೆ ಏನಾಗ್ತಿತ್ತು, ದೇ ಡು ನಾಟ್ ಹ್ಯಾವ್ ಎನಿ ಕ್ಯಾಪಿಟಲ್ ಆರ್ ಸಿಟೀಸ್ ಆರ್ ಪ್ಯಾಲೇಸಸ್ ಆರ್ ದ ಆರ್ಮೀಸ್. ಅವರಿಗೆಲ್ಲ ಆ ಥರದ್ದೇನೂ ಇಲ್ಲಾಗಿತ್ತು. ದೇ ಹ್ಯಾವ್ ಅಂಡ್ ನಾಟ್ ದೇ ಕಲೆಕ್ಟ್ ದಿ ಟ್ಯಾಕ್ಸಸ್. ಜನರಲಿ ದ ಸನ್ಸ್ ಡಿಡ್ ನಾಟ್ ಆಟೋಮೆಟಿಕ್ಲಿ ಸಕ್ಸೀಡ್ ದ ಫಾದರ್ಸ್ ಆಸ್ ಅ ರಾಜಾಸ್ ಆಗ್ತಾ ಇದ್ರು. ಸೊ ನೆಕ್ಸ್ಟ್ ಆಕ್ಯುಪೇಷನ್ ಅವ್ರದ್ದು ನೋಡ್ಬೇಕಂದ್ರೆ ಅಗ್ರಿಕಲ್ಚರ್, ಕ್ಯಾಟಲ್ ಟ್ರೈನಿಂಗ್, ಚಾರಿಯೇಟ್ ಪ್ರೊಡಕ್ಷನ್ಸ್ ಅಂಡ್ ceramics, jewelry production, tanning and the metal work were the primary occupation ಆಗಿತ್ತು. ಅಗ್ರಿಕಲ್ಚರ್ ಅಂತೂ ಕಾಮನ್, ಅಗ್ರಿಕಲ್ಚರ್, ಕ್ಯಾಟಲ್ ಟ್ರೇಡಿಂಗ್, ಚಾರಿಯೇಟ್ ಪ್ರೊಡಕ್ಷನ್ ಇದೆಲ್ಲ ಅವ್ರದ್ದು. ಸಿರಾಮಿಕ್ ಇರಲಿ, ಜ್ಯುವೆಲ್ರಿ ಇರಲಿ, ಇದೆಲ್ಲ ಪ್ರೊಡಕ್ಷನ್ ಮಾಡ್ತಾ ಇದ್ರು. ಆನಂತರ ದಾಸಾಸ್ ಬಗ್ಗೆ ಹೇಳಬೇಕಂದ್ರೆ ಅಲ್ಲಿ ದಾಸರು ಹೇಳಬೇಕಂತ ಹೇಳಿದ್ರೆ, while Aryans created Vedas, another gathered individuals restricted the Vedas, which were called the Dasas or the slaves ಅಂತ ಹೇಳ್ಬೋದು. While the Aryans created the Vedas, ಯಾರು ಕ್ರಿಯೇಟ್ ಮಾಡಿದ್ರು, another gathering individual restricted. ಈ ವೇದದಲ್ಲಿ ಏನು ರಿಸ್ಟ್ರಿಕ್ಟ್ ಮಾಡಿದ್ರು ಅಂದ್ರೆ ದಾಸರು ಇಟ್ಕೊಂಡು, ಅಂದ್ರೆ ಈ ದಾಸರ ರೋಲು ಒಂದು ಇಂಪಾರ್ಟೆಂಟ್ ಆಗಿತ್ತು. ಅವ್ರದ್ದೇನಾಗಿತ್ತು ಅಲ್ಲಿ, they were the people did not perform any sacrifices. ಅವ್ರು ಯಾವ ಸ್ಯಾಕ್ರಿಫೈಸಸ್ ಮಾಡ್ತಾ ಇದ್ರು, ಅವ್ರಿಗೆ ಸ್ಲೇವ್ ಅಂತ ಕನ್ಸಿಡರ್ ಮಾಡ್ತಾ ಇದ್ರು, ಅಂದ್ರೆ ಆಳುಗಳು ಇದ್ದವ್ರದಷ್ಟು ಕೆಲಸ ಮಾಡ್ಕೊಂಡಿತ್ತು. ವೈಲ್ ದ ಋಗ್ವೇದ ವಾಸ್ ಬೀಯಿಂಗ್ ಕಂಪೋಸ್ಡ್ ಇನ್ ದಿ ನಾರ್ತ್ ವೆಸ್ಟ್ ಆಫ್ ದಿ ಸಬ್ ಕಾಂಟಿನೆಂಟ್, ದಿ ಸ್ಲೇವ್ಸ್ ದ ವುಮನ್ ಆನ್ ದ ಮೆನ್ ಹೂ ವೇರ್ ಆಫನ್ ಕ್ಯಾಪ್ಚರ್ಡ್ ಇನ್ ದಿ ವಾರ್. ಅಂದ್ರೆ ಇವ್ರ ಜೊತೆ ಹೋಗ್ಬೇಕಿದ್ರೆ ಏನಾದ್ರೂ ಡಿಫೀಟ್ ಆಗ್ತಾ ಇದ್ರೆ ಅಂದ್ರೆ ಅವ್ರಿಗೆ ಕ್ಯಾಪ್ಚರ್ ಮಾಡ್ತಾ ಇದ್ರು. ಈ ದಾಸರು ಎಲ್ಲರೂ ಅಲ್ಲಿಗೆ ಹೋಗ್ಬಿಡ್ತಾ ಇದ್ರು. ದೇ ವೇರ್ ಟ್ರೀಟೆಡ್ ಆಸ್ ದ ಪ್ರಾಪರ್ಟಿ ಆಫ್ ದಿ ಓನರ್ಸ್ ಹೂ ಕುಡ್ ಮೇಕ್ ದೆಮ್ ಟು ಡೂ ಎನಿ ವರ್ಕ್, ಎನಿ ಕೈಂಡ್ ಆಫ್ ವರ್ಕ್ ದೇ ವಾಂಟೆಡ್ ಟು ಡೂ. ಇವ್ರಿಗೆ ಕ್ಯಾಪ್ಚರ್ ಮಾಡಿದ ಕೂಡಲೇ ಅವ್ರದ್ದು ಸ್ಲೇವ್ ಆಗ್ತಾ ಇದ್ರು, ಅವ್ರು ಹೇಳಿದ್ದೆಲ್ಲ ಕೆಲಸ ಮಾಡಬೇಕಾಗಿತ್ತಲ್ಲಿ. ನೆಕ್ಸ್ಟ್ ಲೆಟ್ ಅಸ್ ನೋ ಅಬೌಟ್ ದಿ ಸೈಲೆಂಟ್ ಸೆಂಟಿನಲ್ಸ್, ದ ಸ್ಟೋರಿ ಆಫ್ ಮೆಗಾಲಿಥ್ಸ್. ಆರ್ಕಿಯಾಲಜಿಸ್ಟ್ expect that items found with the skeleton likely had a place with the dead individuals. ಅಂದ್ರೆ ಇಲ್ಲಿ ಈ ಲೆಸನ್ ಏನಿದೆ ಹೇಳ್ರಿ, ಬುಕ್ಸ್ ಅಂಡ್ ಬರಿಯಲ್ಸ್ ಇದೆ. ಈ ಬುಕ್ಸ್ ಅಲ್ಲಿ ಋಗ್ವೇದ ಅದರ ಬಗ್ಗೆ ಎಲ್ಲ ಬುಕ್ಸಿನ ಬಗ್ಗೆ ಕಲ್ತೀವಿ. ಈಗ ಬರಿಯಲ್ಸ್ ಅಂದ್ರೆ ನೀವು ಏನ್ ಬರಿ ಮಾಡಿರ್ತಾರಲ್ಲ ಅದರಿಂದ ಅದು ಯಾವ ತರದ ಸ್ಕೆಲೆಟನ್ ಇಂದ ಫೈಂಡ್ ಔಟ್ ಮಾಡ್ತಾ ಇದ್ರು. ಲೆಟ್ ಮಿ ಎಕ್ಸ್ಪ್ಲೇನ್ ಯು. ಇನ್ ಬ್ರಹ್ಮಗಿರಿ a skeleton was covered with the 33 gold dots, 2 stone globals and 1 conch of shell. Through the other skeleton just had a pot. ಅಂದ್ರೆ ಇಲ್ಲಿ ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಆ ಸ್ಕೆಲೆಟನ್ಗಳಲ್ಲಿ ಬರಿಯಾದಾಗ ಸ್ಕೆಲೆಟನ್ಸ್ ಯಾವ ತರ ಬರಿ ಮಾಡ್ತಾ ಇದ್ರು ಅಂದ್ರೆ, ಸಮ್ವೇರ್ ರಿಚ್, ಸಮ್ವೇರ್ ಪುವರ್, ಸಮ್ವೇರ್ ಚೀಫ್ ಅಂಡ್ ಸಮ್ವೇರ್ ಫಾಲೋವರ್ಸ್ ಆಗ್ತಾ ಇದ್ರು. ಈ ಸ್ಕೆಲೆಟನ್ ವಾಸ್ ಬರಿಡ್ ವಿತ್ 33 ಗೋಲ್ಡ್ ಬೀಡ್ಸ್, 2 ಸ್ಟೋನ್ ಬೀಡ್ಸ್ ಅಂಡ್ ದ 4 ಕಾಪರ್ ಬೆಂಗಲ್ಸ್ ಅಂಡ್ ದ ಕಾಂಚ್ ಶೆಲ್. ಇದೆಲ್ಲ ಮಾಡಿದಾಗ ನಾವು ಅದರಿಂದ ಏನು ಫೈಂಡ್ ಔಟ್ ಮಾಡ್ತಾ ಇದ್ವಿ ಅಂದ್ರೆ, ದ ಸ್ಕೆಲೆಟನ್ಸ್ ಹ್ಯಾವ್ ಓನ್ಲಿ ಫ್ಯೂ ಪಾಟ್ಸ್. These finds suggest that there were some differences in the status among the people. ಅಂದ್ರೆ ಕೆಲವೊಬ್ರು ಯಾರು ರಿಚ್ ಇರ್ತಾ ಇದ್ರು ಅವರಿಗೆಲ್ಲ ವಿತ್ ದ ಆರ್ನಮೆಂಟ್ಸ್ ಅವರಿಗೆ ಗ್ರೇವಲ್ಲಿ ಇಡ್ತಾ ಇದ್ರು. ಯಾರು ಪೂರ್ ಇರ್ತಾ ಇದ್ರು ಅವ್ರಿಗೆ ಬರೀ ಒಂದು ಪಾಟ್ ಇಟ್ಕೊಂಡು ಈ ತರ ಮಾಡ್ತಾ ಇದ್ರು ಅವರು. ಅದರಿಂದ ನಮ್ಗೆ ಏನು ಗೊತ್ತಾಗ್ತಿತ್ತು, ಯಾರು ಪೂರು. ಈಗ ಸ್ಕೆಲೆಟನ್ ಇನ್ ಸ್ಟಡಿ ಹೋದಾಗ ಯಾರು ಪೂರ್ ಯಾರು ರಿಚ್ ಅಂತ ಗೊತ್ತಾಗ್ತಿತ್ತು. ಸಮಟೈಮ್ಸ್ ಸ್ಟೋನ್ಸ್ ಮಾನ್ಯುಮೆಂಟ್ಸ್ ಹ್ಯಾವ್ ಮೋರ್ ದ್ಯಾನ್ ದಟ್ ಆಫ್ ದ ಸ್ಕೆಲೆಟನ್ಸ್ that demonstrate that the individuals having the place with the similar family were covered with the same place, however at the various circumstances. ಅಂದ್ರೆ ಒಂದೇ ಫ್ಯಾಮಿಲಿಯವರು ಅನ್ಕೊಂಡು ಗುರ್ತಿಡೋಂಗೆ ಅವ್ರದ್ದು ಆರ್ನಮೆಂಟ್ಸ್ನು ಅದೇ ತರ ಹಾಕ್ತಾ ಇದ್ರು. ದೆನ್ ಸ್ಪೆಷಲ್ ಬರಿಯಲ್ಸ್ ಅಕರ್ಡ್ ಇನ್ ದಿ ಇನಾಮ್ಗಾಂವ್ದಲ್ಲಿ ಏನಾಯ್ತು, ಸ್ಪೆಷಲ್ ಬರಿಯಲ್ ಯಾವ ತರ ಇದು ಮಾಡಿದ್ರು ಅಂತ
ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದ್ರು ಅವರು. ಇವರು ಒಂದೇ ಫ್ಯಾಮಿಲಿಯಲ್ಲಿ ಇರಬೇಕಿದ್ರೆ ಇಷ್ಟೆಲ್ಲ ಗೋಲ್ಡ್ ಐಟಮ್ಸ್ ಅದೆಲ್ಲ ಕಾಪರ್ ಐಟಮ್ಸ್ ಹಾಕಿ ಬರಿ ಮಾಡ್ತಾ ಇದ್ರು. ಅನಿಮಲ್ಸ್ ವೇರ್ ಯುಟಿಲೈಸ್ಡ್ ಆಸ್ ಅ ಫುಡ್. ಅದು ಆಬ್ವಿಯಸ್ಲಿ ಆನಿಮಲ್ಸ್ ಅವರು ಫುಡ್ಡಿಗೆ ಯೂಸ್ ಮಾಡ್ತಾ ಇದ್ರು. ಅಂಡ್ ದ ಸ್ಕೆಲೆಟನ್ ಸ್ಟಡೀಸ್ ಇನ್ಫಾರ್ಮ್ ಅಸ್ ರಿಗಾರ್ಡಿಂಗ್ ದಿ ಬೆಟರ್ ಮೆಥಡ್ ಫಾರ್ ದಿ ರಿಕಗ್ನೈಸಿಂಗ್ ಡೆಡ್ ಬಾಡೀಸ್. ಇದು ಡೆಡ್ ಬಾಡೀಸ್ ಅನ್ನ ನಮಗೆ ಯಾವ ತರ ರಿಕಗ್ನೈಸ್ ಮಾಡ್ಬೋದು ಅನ್ಕೊಂಡು ಈ ಸ್ಕೆಲೆಟನ್ಗಳನ್ನ ನೋಡಿ ಫೈಂಡ್ ಔಟ್ ಮಾಡ್ತಾ ಇದ್ರು ಅವರು. ಸೊ ದಿಸ್ ಇಸ್ ವಾಟ್ ಯು ಆರ್ ಹ್ಯಾವಿಂಗ್ ಇನ್ ದ ಲೆಸನ್, the books and the burials. Hope you have understood this lesson. Thank you, children.